ಇನ್ನು ರಾಜ್ಯಪಾಲರ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೇರವಾಗಿ ಹೇಳ್ತೇವೆ. ಈ ಹಿಂದೆ ಬಿಜೆಪಿಯವರೇ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಪ್ರಶ್ನೆ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ನೇರವಾಗಿ ಪ್ರಶ್ನೆ ಮಾಡಿದ್ರು. ಅದರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಏನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇ ಆದರೆ ನಾವು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಅಂತ ಸನ್ನದ್ಧರಾಗ್ತೀವಿ. ಸರ್ಕಾರ ಬೀಳುತ್ತೆ ಅಂತ ವಿಪಕ್ಷದವರು ಹೇಳಿದ್ರು. ಹೀಗಾಗಿ ವಿಪಕ್ಷದವರ ವಿರುದ್ಧವೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಪಾದಯಾತ್ರೆ ಮುಗಿಯೋದರ ಒಳಗಾಗಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು. ಈಗ ವಿಪಕ್ಷ ನಾಯಕರು 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಬೀಳೋದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಸರ್ಕಾರ ಬೀಳಿಸೋದು ಅಂದರೆ 136 ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ. ನಾವು 10ನೇ ತಾರೀಕು ಎಂಡ್ ಮಾಡ್ತೀವಿ. 10ನೇ ತಾರೀಕು ಒಳಗಾಗಿ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗಾಗಿ ಸರ್ಕಾರ ಬಿದ್ದೋಗುತ್ತೆ ಅಂದರು. ಏನು ಬಿತ್ತಾ? ಇನ್ನು 3 ತಿಂಗಳು ಅಂದರು. ಈಗ 3 ತಿಂಗಳು ಕಾಯ್ಬೇಕು ಈಗ ನೀವು. ಇವೆಲ್ಲ ಸುಮ್ಮನೆ ಇಟ್ ಈಸ್ ನಾಟ್ ಎ ಜೋಕ್. ಈಗ ಸರ್ಕಾರ ಬೀಳಿಸೋದು ಅಂದರೆ 136 ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ. ನಾವು 10ನೇ ತಾರೀಕು